ಫಸ್ಟ್ ಹೆಂಡತಿ ಚೆನ್ನಾಗಿ ನೋಡ್ಕೊಳ್ಳಿ, ಆಮೇಲೆ ಮುಂದೆ ಮಕ್ಕಳೇ ಉತ್ತರ ಆಯ್ತೀರಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಮ್ಮ ಮನೆಯವರು ಬೆದ್ದ ತಕ್ಷಣವೇ ಚಿಕನ್ ಅಂಗಡಿಗೆ ಹೋಗಿದ್ವಿ. ಇವತ್ತು ನಮ್ಮ ಮನೆಗೆ ಯಾರೋ ಗೆಸ್ಟ್ ಬರ್ತಾರೆ, ಅದಕ್ಕೆ ಚಿಕನ್ ಮಾಡ್ತಾಯಿದ್ವಿ. ಚಿಕನ್ ಮತ್ತು ಮಟನ್ ಎರಡುವೆ. ನಾವು ಮನೆಗೆ ಹೋಗೋ ತನಕ ನಮ್ಮ ಅತ್ತೆ ಎಲ್ಲನೂ ರೆಡಿ ಮಾಡ್ಕೋತಾಯಿದ್ರು ಅಡುಗೆ ಮಾಡೋದಕ್ಕೆ. ನಮ್ಮ ಮಾವ ಬೇರೆ ಮಲ್ಕೊಂಡು ತಲೆ ತಿಂತವ್ರೆ ನಮ್ಮ ಅತ್ತೆಗೆ. ನಮ್ಮ ಅತ್ತೆ ಎಲ್ಲ ಒಬ್ಬರೇ ಮಾಡ್ತವ್ರಲ್ಲ ಅಂತ ಅಂದ್ಬಿಟ್ಟು ನಾನು ಹೆಲ್ಪ್ ಮಾಡಿಕೊಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಅತ್ತೆ ಹೇಳಿದ್ರು ಕಬಾಬ್ಗೆಲ್ಲ ಕಲಸಿ ರೆಡಿ ಮಾಡಿಬಿಡು ಅಂತ. ನಮ್ಮ ಮಾವ ನಮ್ಮ ಅತ್ತೆಗೆ ಸ್ವಲ್ಪ ತಲೆ ತಿಂತವ್ರೆ ನೋಡಿ. ಕೊಡ್ಸಿಲ್ವಾ ಅಮೌಂಟು? ಸುಮ್ಮನೆ ನಾನೇನು ನನಗೆ ಹುಚ್ಚಿಸ್ಬೇಡ. ನೀ ಕೇಳಿ ತಂದ್ಕೊಂಡಿಲ್ವ? ನಾನು ನೆನೆ ಶ್ರುತಿ ಕೀರ್ತಿ ಪ್ರೀತಿ ನೆನೆ ಹೋದಾಗ 2.5 ಸಾವಿರ ಖರ್ಚಾಯ್ತು ನನಗೆ. ಎಲ್ಲಿ ಗೊತ್ತಾ? ಬೋಟಿಗೆ ಹೋಗಿದ್ದೋ ಇವಳು ಹೊಟ್ಟೆಗಳು ಪ್ರೀತಿ ಬಿಡ್ತೀರಲ್ಲ 2.5 ಸಾವಿರ ರೂಪಾಯಿ ಖರ್ಚಾಯ್ತಾ? ಆರೋಗ್ಯ ಅನೇಕಲ್ಲ, ದಯವಿಟ್ಟು ಕುಡಿಬೇಡಿ. ಕುಡಿದ್ರು ಮನೆಯೊಳಗೆ ಕುಡ್ಕೊಳ್ಳಿ, ಆದ್ರೂ ಹಾನಿಕರ ಮಾಡ್ಬೇಡಿ. ಹೇಳ್ತೀನಿ, ಚೆನ್ನಾಗಿ ನೋಡ್ಕೊಳ್ಳಿ. ಜೀವ ನಾನು ಕುಡಿತೀನಿ, ನಾನು ಕುಡಿತೀನಿ, ಮನೆಗೆ ತಗೊಂಡು ಕುಡಿತೀನಿ, ನಾನೇ ಮಾಡಿ ಕುಡಿತೀನಿ ಅಂತ. ಓಕೆನಾ? ನೋಡಿ ಅವಳು ಕಾಮಿಡಿ ನೋಡಿ ಸ್ವಾಮಿ ನಿಮ್ ಭಗವತ ಬರೀ ಡಾವ್ಗಳು ಬರೀ ಡಾವ್ಗಳು ಬರೀ ಡಾವ್ಗಳು ಸತ್ಯ. ಅಡುಗೆ ಎಲ್ಲ ಆದಮೇಲೆ ಒಂದು ವಿಡಿಯೋ ಮಾಡಿಕೊಂಡೆ. ಕಬಾಬ್ ಒಂದು ಹಾಕ್ಬೇಕಾಗಿತ್ತು. ಅವರು ಬರ್ತಾಯಿದ್ದೀವಿ ಇಲ್ಲೇ ಇದ್ದೀವಿ ಅಂತ ಫೋನ್ ಮಾಡಿದ್ರಲ್ಲ, ಅದರಿಂದ ಕಬಾಬೆಲ್ಲ ಹಾಕ್ತೆ. ಇವರೇ ನೋಡಿ ಪುಟಾಣಿ ಗೆಸ್ಟ್ ನಮ್ಮ ಮನೆಗೆ ಬಂದಿರೋದು. ಅಜ್ಜಿ ಮೊದಲನೇ ಸಲ ನೋಡ್ತಾ ಇರೋದು ಪಾಪನ, ಅದಕ್ಕೆ ಖುಷಿಯಿಂದ ಆಟ ಆಡಿಸ್ತಾ ಇದ್ರು. ನಮ್ಮ ಅತ್ತೆನೂ ಬಂದರು, ಕರ್ಕೊಂಡು ಬರೋಕ್ಕೆ ಹೋಗಿದ್ರು ಈಚೆಗೆ. ಅವರು ಬಂದರು. ಇವರು ವಿನಯ್ ಅವ್ರ ದೊಡ್ಡಮ್ಮ ಮತ್ತು ವಿನಯ್ ಅವ್ರ ಅಣ್ಣನ ಹೆಂಡ್ತಿ. ಇವರು ಬಂದೇ ಇರಲಿಲ್ಲ ಒಂದು ಸಲ ನಮ್ಮ ಮನೆಗೆ. ವಿನಯ್ ಅವ್ರ ದೊಡ್ಡಮ್ಮ ಬಂದಿದ್ದಾರೆ ನಮ್ಮ ಮನೆಗೆ, ಒಂದು ಸಲ ಏನೋ ಬಂದಿದ್ದಾರೆ, ಆದರೆ ಅಕ್ಕ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ಬರ್ತಿರೋದು. ನಾವು ಬನ್ನಿ ಬನ್ನಿ ಅಂತ ತುಂಬ ಹಿಂಸೆ ಮಾಡ್ತಾಯಿದ್ವಿ. ಆಮೇಲೆ ಬಂದರು. ಅವರು ನಮ್ಮನ್ನು ಕರಿತಾ ಇದ್ದಾರೆ, ಬಟ್ ನಮ್ಗೆ ಹೋಗೋಕ್ಕೆ ಆಯ್ತಲ್ಲ. ಇಲ್ಲೇ ಮೈಸೂರೆಲ್ಲ ಆದರೆ ಹೋಗೋಕ್ಕೆ ಆಯ್ತಾ ಇರಲಿಲ್ಲ. ಪಾಪಗೆ ಎಳ್ಳು ಬೆಲ್ಲ ಕೊಡಿಸ್ಬೇಕಾಗಿತ್ತು, ಮೊದಲನೇ ವರ್ಷದಲ್ವ, ಅದಕ್ಕೆ ಹೇಗೋ ಬಂದಿದ್ದಾರಲ್ಲ ಅಂತ ಅಂದ್ಬಿಟ್ಟು ಎಳ್ಳು ಬೆಲ್ಲ ಕೊಡಿಸಿದ್ರು. ನಮ್ಮ ಅತ್ತೆ ಜೊತೆ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ. ನನಗೆ ಬಾಳೆಹಣ್ಣು ಕೊಡು ಅಂತಂದರೆ ಕೊಡ್ತಾನೆ ಇಲ್ಲ. ಆಮೇಲೆ ನನ್ನ ಹತ್ರ ಬರ್ತಾನೆ ಇಲ್ಲ. ಕೊಡಲ್ವಾ? ಒಂದ್ ಸ್ವಲ್ಪ ಕೊಡು. ಪಾಪು ನೋಡಿದ್ರೆ ಊಟನೇ ಮಾಡ್ತಾ ಇಲ್ಲ. ಅದಕ್ಕೆ ಅಕ್ಕ ಮತ್ತು ಅತ್ತೆ ಇಬ್ಬರೂ ಊಟಕ್ಕೆ ಕುಣಿಸಿದ್ವಿ, ಊಟಕ್ಕೆ ಹಾಕೊಟ್ವಿ. ನಾನು ಅತ್ತೆ ಅಜ್ಜಿ ಮೊದಲೇ 1:30ಗೆ ಊಟ ಮಾಡಿಬಿಟ್ವಿ. ಇವ್ರು ನೋಡಿದ್ರೆ 2:30ಗೆ ಬಂದರು. ಇವ್ರು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಇವರಿಬ್ಬರೇ ಕುತ್ಕೊಂಡು ಊಟ ಮಾಡ್ತಾರೆ. ನಾನು ಅಷ್ಟರಲ್ಲಿ ಊಟ ಮಾಡೋ ತನಕ ಪಾಪನ ಎತ್ಕೊಂಡು ಬಂದು ಈಚೆ ಆಟ ಆಡಿಸ್ತಾ ಇದ್ದೆ. ನಮ್ಮ ಅತ್ತೆ ನೋಡಿ ಪಾಪನ ನೋಡ್ಬಿಟ್ಟು ಪಾಪು ಜೊತೆಲಿ ಪಾಪು ಹೋಗ್ಬಿಟ್ಟವ್ರೆ. ಹಾಗೆ ನಾನು ಅತ್ತೆ ಇಬ್ಬರು ಪಾಪುಗೆ ಏನಾದರೂ ತಗೊಡೋದಾ ಅಂತ ಬೇಕ್ರಿಗೆ ಹೋಗ್ತಾ ಇದ್ವಿ ನಡ್ಕೊಂಡು. ಇವಳು ನನ್ನ ಹತ್ರ ಬರ್ತಾನೆ ಇರಲಿಲ್ಲ, ಅತ್ತೆ ಜೊತೆಲೇ ಇದ್ಲು. ಆಮೇಲೆ ಲಾಸ್ಟಲ್ಲಿ ನಾವು ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಬಾಳೆಹಣ್ಣು ತಗೊಳ್ಳೋದಾ ಅಂದ್ಬಿಟ್ಟು ಬಾಳೆಹಣ್ಣು ತೊಗೋತಾ ಇದ್ವಿ. kg ಬಾಳೆಹಣ್ಣು 40 ರೂಪಾಯಿ ಅಂತೆ. ನಮ್ಮ ಅತ್ತೆ 2 kg ತೊಗೊಂಡ್ರು, 100 ರೂಪಾಯಿ ಕೊಟ್ಬಿಟ್ಟು 100 ರೂಪಾಯಿಗೆ. ಹಾಗೆ ಬೇಕರಿಗೆ ಬಂದಿದ್ವಿ 7 ಅಪ್ ತಗೊಳ್ಳೋದಾ ಅಂತ. ನಾನು ಅತ್ತೆನ ದಿನಪಸನ್ನು ಕೇಳ್ತಾ ಇದ್ದೆ. ಅವರು ನೋಡಿದ್ರೆ ಒಂದಕ್ಕೆ 20 ರೂಪಾಯಿ ಹೇಳ್ತಾಯಿದ್ರು. ನಾನು 10 ರೂಪಾಯಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. 10 ರೂಪಾಯಿಗೆ ಬರೋದಿಲ್ಲ ಅಂತ ಹೇಳಿದ್ರು. ಲಾಸ್ಟಲ್ಲಿ ನಾನು ಅವರು 15 ರೂಪಾಯಿಗೆ ಮಾಡ್ಕೊಂಡು ಹಾಗೆ 7 ಅಪ್ ತೊಗೊಂಡ್ವಿ. ಲಾಸ್ಟಲ್ಲಿ ನನ್ನ ಹತ್ರ ಬಂದಳು. ಹಾಗೆ ಮನೆಗೆ ಬಂದ್ವಿ. ಅಕ್ಕ ಮತ್ತು ಅತ್ತೆ ಇಬ್ಬರು ಊಟ ಮಾಡಿಸೋದಕ್ಕೆ ಸರ್ಕಸ್ ಮಾಡ್ತಾಯಿದ್ರು. ಊಟನೂ ಮಾಡ್ತಾ ಇರಲಿಲ್ಲ. ಆಮೇಲೆ ಫೋನಲ್ಲಿ ಗೊಂಬೆ ಎಲ್ಲ ಹಾಕ್ಬಿಟ್ಟು ಊಟ ಮಾಡ್ತಾಯಿದ್ರು. ಆಮೇಲೆ ಊಟ ಮಾಡಿಸಾದ್ಮೇಲೆ ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ವಿ. ಮತ್ತು ಇನ್ನೊಬ್ರು ಅತ್ತೆ ಇಬ್ಬರು ಅತ್ತೆ ಮುಂದೆ ಮಾತಾಡ್ತಾಯಿದ್ರು. ಹಾಗೆ ಅಕ್ಕ ಕರಿತಾಯಿದ್ರು ಮನೆಗೆ ಬನ್ನಿ ಅಂತ. ನಮ್ಮನ್ನ ಅತ್ತೆ ಪಾಪನ ಇಟ್ಕೊಂಡು ಈಚೆಗೆ ಬಂದರು, ಕರು ಜೊತೆಲಿ ಆಟ ಆಡ್ಸೋದಂತ. ಆಮೇಲೆ ಅವರು ಟೈಮ್ ಆಯಿತು ಹೊರಡ್ತೀವಿ ಅಂತ ಅಂದ್ಬಿಟ್ಟು ಹೊರಡ್ತಾಯಿದ್ರು. ಪಾಪ ಜೊತೆಲಿ ಆಟ ಆಡ್ಕೊಂಡು ಪಾಪನ ಕಳ್ಸೋಕ್ಕೆ ಮನ್ಸು ಬರ್ತಿರ್ಲಿಲ್ಲ. ಅವ್ರ ಅಮ್ಮ ಹೋಯ್ತವ್ರಲ್ವ, ಅವಳು ಹೋಗ್ಲೇಬೇಕಲ್ವಾ, ಹೆಂಗೆ ಇರಿಸ್ಕೊಳಕ್ಕಾಗುತ್ತೆ. ರಂಗೋಲಿ ತುಳಿದ್ರೆ ಏನಿಲ್ಲ. ಬಾಯ್ ಮಾಡ್ಬಿಡಲಿ ಮಮ್ಮಿಗೆ. ಪಾಪು
ಇಲ್ಲಿ ಅಲ್ಲಿ ಅಜ್ಜಿ ನೋಡಿ ಟಾಟ ಮಾಡಿಬಿಡು. ಹಾಂ ಟಾಟಾ ಬಾಯ್. ಟಾಟಾ ಮಾಡು. ಟಾಟಾ ಮಾಡು. ಬಾಯ್. ಪ್ಲೈನ್ ಕಿಸ್ ಕೊಟ್ಟಾ? ಬಾಯ್ ಬಾಯ್. ಪ್ಲೈನ್ ಕಿಸ್ ಕೊಡ. ಬಾಯ್ ಮಾಡಲ್ವಾ? ಬಾಯ್ ಮಾಡು, ಅವಳಿಗೆ ಮೂಡ್ ಬರ್ಬೇಕು. ಅವರೆಲ್ಲರೂ ಹೋದ್ಮೇಲೆ ನಾನು ಅತ್ತೆ ಇಬ್ಬರು ರೆಡಿ ಆದ್ವಿ. ಇವತ್ತು ಸಂಜೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಹಾಗೆ ಅತ್ತೆ ಮತ್ತು ಮಾವ ಮುಂದೆ ಗಾಡೀಲಿ ಹೋಗ್ತಾಯಿದ್ರು, ನಾನು ವಿನಯ್ ಅವರು ಹಿಂದೆ ಹೋಗ್ತಾ ಇದ್ವಿ. ಇದು ಕುಂಬಾರಕೊಪ್ಪಲು ಶ್ರೀ ಆದಿಶಕ್ತಿ ಬನ್ನಿ ಮರದಮ್ಮನ ದೇವಸ್ಥಾನದ ಇವತ್ತು ಜಾತ್ರೆ ಅಂತೆ. ಇದ್ರ ಬಗ್ಗೆ ಅಷ್ಟಾಗಿ ನನಗೆ ಗೊತ್ತಿಲ್ಲ. ಇದು ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬರ್ತಿರೋದು. ಈಚೆ ಹೊರಗಡೆ ಎಲ್ಲ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಜನ ಮತ್ತು ರೋಡ್ ತುಂಬ ಫುಲ್ ಜನ ಇದ್ದರು. ಹಾಗೆ ಒಂದು ವಿಡಿಯೋ ಮಾಡ್ಕೋತಾ ಇದ್ದೆ. ಸಖತ್ ರಶ್ ಇತ್ತು. ಅತ್ತೆ ನಿಂತ್ಕೊಳ್ಳೋಕೈತಲ್ಲ ಅತ್ತೆ. ನಾವು ಬಂದಾಗ ಎಷ್ಟು ಗಂಟೆ? 6:15 ಆಗಿತ್ತು. ನಾವು ತಿರ್ಗಾ ದೇವಸ್ಥಾನದಿಂದ ವಾಪಸ್ ಬರೋ ತನಕ ಏನಿಲ್ಲ ಅಂದರೆ 7:15 ಆಗಿತ್ತು. ಅಷ್ಟು ರಶ್ ಇತ್ತು. ಅಯ್ಯಪ್ಪ ಇಷ್ಟು ರಶ್ ಆಯ್ತಲ್ಲ ಅತ್ತೆ ನಿಂತ್ಕೊಳ್ಳೋಕೈತಲ್ಲ ಅಂತಿದ್ದೆ. ಅದು ಅತ್ತೆ ಬಿಡ್ತಾ ಇರಲಿಲ್ಲ ನನ್ನ. ಸಖತ್ ರಶ್ ಇತ್ತು. ಇನ್ನೊಂದು ಸ್ವಲ್ಪ ಲೈಟಿಂಗ್ಸ್ ಹಾಕಿದ್ಮೇಲೆ ಲೇಟಾಗಿ ಬರ್ಬೋದಿತ್ತು ಅಂತ ಹೇಳ್ತಾ ಇದ್ದೆ ಅತ್ತೆಗೆ. ಆದರೂ ನನ್ನ ಮಾತು ಕೇಳಲೇ ಇಲ್ಲ. ಅತ್ತೆ ಬೇಗ ಕರ್ಕೊಂಡು ಬಂದರು. ಹೊರ್ಗಡೆ ಎಲ್ಲ ಅಡುಗೆ ಎಲ್ಲ ಮಾಡ್ತಾಯಿದ್ದು. ಇದು ಗೌಡಸ್ ಇದ್ದಾರಲ್ಲ ಅವ್ರಿಗೆ ಫೇಮಸ್ ಅಂತೆ ಇದು ಹಬ್ಬ. ಅವರು ಮಾಡ್ತಾರಂತೆ. ಇದ್ರ ಬಗ್ಗೆ ಅಷ್ಟಾಗಿ ನನಗೆ ಗೊತ್ತಿಲ್ಲ. ನಾನು ಕೇಳಿದ್ದಷ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ಅವರು ಇಲ್ಲಿ ಅಡುಗೆ ಕೋಳಿ ಎಲ್ಲನೂ ಕಟ್ ಮಾಡಿಸಿ ಕೋಳಿ ಬಲಿ ಕೊಡ್ತಾರಲ್ಲ ಅದೆಲ್ಲ ಮಾಡಿ ಇಲ್ಲಿ ಒಲೆಲೇ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕಂತೆ ಅವರು. ಇದು ನಮ್ಮನೆ ಕಡೆ ಪದ್ಧತಿ ಏನಿಲ್ಲ, ಬರೀ ಗೌಡಸ್ಗಳಿಗಿರುತ್ತೆ. ಚೆನ್ನಾಗೆಲ್ಲ ಅಡುಗೆ ಮಾಡ್ತಾಯಿದ್ರು. ಘಮ 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 ಅಂತ ಇತ್ತು. ನಾವು ಕ್ಯೂವಲ್ಲಿ ನಿಂತ್ಕೊಂಡು ಹೆಂಗೋ ದೇವಸ್ಥಾನದ ಬಾಗಿಲು ತನಕ ಹೋದ್ವಿ. ಅಲ್ಲೂ ರಶ್ಶು, ಸಖತ್ ರಶ್ ಇತ್ತು. ಯಪ್ಪ ನಾನೇನು ಅತ್ತೆ ನಿಂತ್ಕೊಳ್ಳೋಕಾಯ್ತಲ್ಲ. ನಾನು ರಶ್ ಇದ್ರಂತೂ ನಿಂತ್ಕೊಳ್ಳೋದೇ ಇಲ್ಲ. ಅತ್ತೆಂಗೇನೂ ಆಗಲ್ಲ. ರಶ್ ಇದ್ದರೆ ಬೇಡ ಹೋಗ್ಬಿಡೋದು. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅದು ರಶ್ ಇದ್ದರೆ ಕ್ಯೂವಲ್ಲಿ ನಿಂತಿದ್ದೇ ಇಲ್ಲ. ಬೇಕಾದ್ರೆ 100 ರೂಪಾಯಿ 200 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ತೊಗೊಂಡು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದುಬಿಡ್ತೀವಿ. ಆದರೆ ರಶಲ್ಲಂತೂ ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಹಂಗೂ ಹಿಂಗೂ ನಿಂತಿದ್ದಕ್ಕೂ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ವಿಡಿಯೋ ಅಷ್ಟಾಗಿ ಮಾಡೋಕ್ಕಾಗಲಿಲ್ಲ. ಫೋಟೋ ಮತ್ತು ವಿಡಿಯೋ ಅಲೋ ಇರಲಿಲ್ಲ ಒಳಗಡೆ. ರಶ್ ಇದ್ರಲ್ಲ, ಬೇಗ ಹೋಗಿ ಅಂತ ಮುಂದೆ ಕಳಿಸ್ಬಿಡ್ತಾಯಿದ್ರು. ಅಷ್ಟಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸ್ವಲ್ಪ ಹಾಗೆ ವೀಡಿಯೋ ಮಾಡ್ಕೊಂಡು ಫೋಟೋ ತೊಗೊಂಡೆ. ಹಾಗೆ ಹೊರಗಡೆ ಬಂದು ಪ್ರಸಾದ ಇಸ್ಕೊಂಡು ಅತ್ತೆ ಮತ್ತು ಶ್ರುತಿ ಅಕ್ಕ, ಪ್ರೇಮ ಅಕ್ಕ ಅವರೆಲ್ಲರೂ ಸಿಕ್ಕಿದ್ರು. ಅವ್ರ ಜೊತೆಲಿ ಹಂಗೆ ಅವರೆಲ್ಲರೂ ಮಾತಾಡ್ತಾಯಿದ್ರು. ನಾನೊಂದು ವೀಡಿಯೋ ಮಾಡಿಕೊಂಡೆ. ಲಾಸ್ಟಲ್ಲಿ ಮನೆಗೆ ನಡ್ಕೊಂಡೇ ಹೋಗ್ತಾಯಿದ್ವಿ. ನಮ್ಮ ಮನೆಯಿಂದ ಸ್ವಲ್ಪ ಹತ್ರನೇ ಆಗುತ್ತೆ. ಹಾಗೆ ಒಂದು ವೀಡಿಯೋ ಮಾಡಿಕೊಂಡು ಈ ಹೊರಗಡೆಯಿಂದ ಹಾಗೆ ನಾವು ನಮ್ಮ ಮನೆ ಕಡೆ ಹೋಗಿದ್ವಿ. ಅತ್ತೆ ಮಾವನೂ ಹೊರಡ್ತೀವಿ, ಹೋಗಬೇಕು, ಟೈಮ್ ಆಯಿತು. ನಾವು ಬಂದು 2 ದಿನ ಆಗೈತೆ, ಇನ್ನೂ ಹೊರಟಿಲ್ಲ. ಅಲ್ಲೋಗಿ ಮನೆ ನೋಡಬೇಕು ಏನಾಗೋಯ್ತೋ ಏನೋ ಅಂತ ಅಂದ್ಬಿಟ್ಟು ಅತ್ತೆ ಮಾವ ಇಬ್ಬರು ಹೊರಡ್ತೀವಿ ಅಂತ ಹೊರಡ್ತಾಯಿದ್ರು. ನಮ್ಮ ಮಾವನ್ನ ಇರಿ ಅಂತಂದರೂ ಇರ್ತಾನೆ ಇಲ್ಲ. ಅವ್ರು ಇರೋದೇ ಇಲ್ಲ ಜಾಸ್ತಿ. ಇದ್ದರೆ ಒಂದಿನ ಇರೋದು ಹೆಚ್ಚು. ಅವರು ಕುಂಬಾರಕೊಪ್ಪಲಲ್ಲಿ ಬೆಳಗೊಳಕ್ಕೆ ಹೋಗ್ಬಿಡ್ತಾರೆ. ನಮ್ಮ ಮಾವ ಹೋಗ್ಬೇಕಾದ್ರೆ ಬಾಯ್ 2-3 ಸಲ ಹೇಳ್ತಾಯಿದ್ರು. ಹೋದ್ಮೇಲೆ ಅವ್ರಿಗೂ ಬಾಯ್ ಹೇಳ್ಬಿಟ್ಟು ಒಳಗಡೆ ಬಂದೆ. ಇನ್ನೊಬ್ರು ಅತ್ತೆ ಮತ್ತು ನನ್ನ ನಾದಿನಿ ಮೈದಾ ಇಬ್ಬರು ಬಂದಿದ್ರು ಊಟ ಮಾಡೋಕ್ಕೆ. ಅವ್ರಿಗೂ ಊಟ ಹಾಕ್ಕೊಟ್ಬಿಟ್ಟು ಮಾತಾಡ್ತಾ ಕೂತಿದ್ವಿ.